ಸಿಎಂ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PS ನಾಯ್ಕೋಡಿ. ತುಂಬಾ ಶ್ರಮ ಪಟ್ಟಿದ್ದೀನಿ. मैडम आगे 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 पता नहीं इलांडी पता नहीं अकड़ अंडी ಪಕ್ಕಕ್ಕೊಂದು ಚೇರ್ ಹಾಕಿ ಈಗ ಎರಡು ಮಧ್ಯ ಕಾರ್ಯಕ್ರಮ ಚೇರ್ ಏನಿಲ್ಲ ಬಾರ ನೀಲಕಂಠ ಸರ್ಗೂ ಮತ್ತು ಜೀಪಾಪಿ ಸರ್ಗೆ ತಿಮ್ಮೇಗೌಡರಿಗೆ ಕಾಂಚನ ಮೇಡಮ್ಗೆ ಮತ್ತು ಭಾರತಿ ಮೇಡಮ್ಗೆ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಪೌರ ಕಾರ್ಮಿಕರವ್ರಿಗೂ ನಮ್ಮ ಮುತ್ತು ಸರ್ ಇವತ್ತು ಮುತ್ತಣ್ಣ ನಮ್ಗೆ ಹೋಯ್ತಾರೆ ಅಂದರೆ ನಮಗೆ ಬೇಜಾರಾಗುತ್ತೆ. ಯಾಕಂದರೆ ಯಾರು ಕರೆದ್ರು ಬೇಕು ಸದಸ್ಯರು ಕರೆದ್ರು ಕೌನ್ಸಿಲರ್ಗಳು ಕರೆದ್ರು ಏನು ಎತ್ತ ಅಂತ ಕೇಳೋವಂಥದ್ದು ನಮ್ಮ ಮುತ್ತಣ್ಣ ಹ್ಞೂ ಮೇಡಮ್ ಬರ್ತೀವಿ ಮೇಡಮ್ ಯಾರಿಗೂ ಏನು ಬೇಜಾರಿಲ್ದಂಗೆ ಮುತ್ತು ಇಷ್ಟು ದಿವಸ ಮಾಡಿರೋದು ಒಳ್ಳೆ ಕೆಲಸ. ಎಲ್ಲರನ್ನೂ ಒಗ್ಗೂಡಿಸಿ ಅವ್ರು ಹೇಳ್ದಂಗೆ ಕೇಳಿಕೊಂಡು ಮಾಡ್ಕೊವಂಥದ್ದು ಎಲ್ಲರನ್ನೂ ಸ್ನೇಹಿತರಾಗಿ ನೋಡಿಕೊಂಡು ನಮ್ಮ ಸದಸ್ಯರುಗಳು ಯಾರೇ ಏನೇ ಕೆಲಸ ಹೇಳಿದ್ರು ಫೋನಲ್ಲಿ ಹೇಳಿದ್ರು ಇಂಥ ಕೆಲಸ ಮಾಡ್ತಾಯಿದ್ದೀನಿ ಮೇಡಮ್ ಬರ್ತೀವಿ ಅಂತ ಎಲ್ಲರಿಗೂ ಸ್ಪಂದಿಸಿ ಮಾಡಿ ಅವ್ರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತೇವೆ. ನನ್ನ ಪುರಸಭೆ ಸದಸ್ಯರಾದ ತಿಮ್ಮೇಗೌಡ್ರೆ ಮತ್ತು ಮ್ಯಾನೇಜರ್ ಆದಂಥ ಕಾಂಚನ ಮೇಡಮ್ ಅವರೇ, ಭಾರತಿ ಅವರೇ, ಮತ್ತು ಮತ್ತೊಬ್ಬರು ಮಾಜಿ ಪುರಸಭಾ ಸದಸ್ಯರು ಆದಂಥ ಆತ್ಮೀಯ ಸ್ನೇಹಿತರು, ಪತ್ರಕರ್ತರು ಆದಂಥ ಹಿರಿಯರಾದಂಥ ನೀಲಕಂಠಣ್ಣನವರೇ, ಛಾಯಾಗ್ರಾಹಕರಾದಂಥ ಖಲೀಲ್ರವರೇ, ಹಾಗೂ ಇವತ್ತಿನ ಕೇಂದ್ರ ಬಿಂದು ಮುತ್ತೂರವ್ರಿಗೆ ಇವತ್ತು ಸನ್ಮಾನ ಸಮಾರಂಭ ಇಟ್ಕೊಂಡಿದ್ರು ಸದಾ ಅವರು ಭಾಳ ಮುಂದೆ ಒಳ್ಳೇದಾಗಲಿ, ಅವರ ಕುಟುಂಬಕ್ಕೆ ಒಂದು ಶಕ್ತಿ ಸಿಗಬೇಕು ಅಂದರೆ ಅವ್ರನ್ನ ಪುನಃ ಕೆಲಸದಲ್ಲಿ ಮುಂದುವರಿಸಬೇಕು ಅಂತ ನಾನಾದರೂ ಭಾವಿಸ್ಕೊಂಡು ಇವತ್ತಿನ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂದರೆ ಮುಖ್ಯಾಧಿಕಾರಿಗಳೇ ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಕಾನೂನಲ್ಲಿ ನಾವು ಯಾರೋ ಒಬ್ಬರು ನಮ್ಮ ಒತ್ತಡಕ್ಕೆ ಹೇಳ್ಬೋದು, ಆದರೆ ಕಾನೂನು ಅನ್ನೋದು ಎಲ್ರಿಗೂ ಒಂದೇ. ಕಾನೂನಲ್ಲಿ ಯಾವ ಥರದ ಅನುಕೂಲ, ಯಾಕೆಂದರೆ ನಾವು ಲಾಸ್ಟ್ ಟೈಮು ಪುರಸಭೆಯಿಂದ ಮುಖ್ಯಾಧಿಕಾರಿ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪುರಸಭೆಯಲ್ಲಿರುವಂಥ ಪೌರ ಕಾರ್ಮಿಕರನ್ನ ಒಂದು ಪರ್ಮನೆಂಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಸರ್ಕಾರದ ಸುತ್ತೋಲೆ ಹೊಡಿಸಿದಂಥ ಸಂದರ್ಭದಲ್ಲಿ ಕೆಲವು ನ್ಯೂನ್ಯತೆಗಳು ಜಾಸ್ತಿ ಅಲ್ಲ, 1 ತಿಂಗಳು 2 ತಿಂಗಳು ಅಟೆಂಡೆನ್ಸ್ ಪ್ರಾಬ್ಲಮ್ ನಾನು ತಿಳಿದಂಗೆ ಅದು ಯಾವ ಥರ ಇದೆ ಗೊತ್ತಿಲ್ಲ. 1 ತಿಂಗಳು 2 ತಿಂಗಳು ಅಟೆಂಡೆನ್ಸ್ ಪ್ರಾಬ್ಲಮ್ಮು ಅದು ಮಾನವೀಯತೆ ಮೇಲೆ ಮಾಡ್ಬೋದಾಯಿತು. ಹಿಂದೆ ಒಬ್ಬರು ಪರಿಸರ ಇಂಜಿನಿಯರ್ ಇದ್ರು, ಅವರು ಸದಾ ಅದರಲ್ಲಿ ಒತ್ತು ಕೊಡಲಿಲ್ಲ ಇವ್ರ ಪರವಾಗಿ. ಮತ್ತೆ ಅವತ್ತು ಮಾಡಿದರೆ ಇವತ್ತು 12 ಜನ ಅವತ್ತು ಪುರಸಭೆಯ ಪರ್ಮನೆಂಟ್ ಆಗಿರೋರು ಅವತ್ತು ಮಾಡದೇ ಇರೋದ್ರಿಂದ ಇವತ್ತು ದಿನಗೂಲಿ ನೌಕರರಾಗಿ ಪರ್ಮನೆಂಟ್ ಆಗಿ ಅವರ ಕುಟುಂಬಕ್ಕೆ ಹೆಚ್ಚಿನ ಹಣ ಸಹಾಯ ಆಗಿ ಒತ್ತು ಕೊಡುವಂಥ ಇವತ್ತು ಕಾರ್ಯಕ್ರಮ ಆಗಬೇಕಾಯ್ತು ಮುತ್ತುದು. ಅವತ್ತು ಪರ್ಮನೆಂಟ್ ಆಗದೆ ಇರೋದ್ರಿಂದ ದಿನಗೂಲಿ ನೌಕರರಾಗಿ ನಿವೃತ್ತಿ ಆಗ್ತಾ ಇದ್ದಾನೆ. ಇದು ನಿಜಕ್ಕೂ ತುಂಬ ನನಗೂ ಆದರೂ ಸಹ ನೋವಾಗುತ್ತೆ. ಆದರೆ ದಯಮಾಡಿ ಇನ್ನು ಮುಂದೆ ಯಾವುದೇ ದಿನಗೂಲಿ ನೌಕರರಿಗೆ ಹೇಳಿದ್ರು ಮಂಟೆ ಮಂಜೂರವರು, ಯಾಕೆಂದರೆ ಅವರು ಸರ್ಕಾರಿ ಪುರಸಭೆ ನೌಕರ ಸಂಘದ ಅಧ್ಯಕ್ಷರು, ಒಂದು ಎಮ್ಮೆ ಒಂದು ಆಡು ಕುರಿ ಸತ್ರುವೆ ಸರ್ಕಾರದಿಂದ 5,000 10,000 ಆಗಿರ್ಬೋದು. ಆದರೆ ಇಡೀ ಪಟ್ಟಣ ಸ್ವಚ್ಛತೆ ಮಾಡಿದಂಥ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಈ ದಿನಗೂಲಿ ನೌಕರರಿಗೆ ಒಂದೇ ₹1 ಅನುದಾನ ಇಲ್ಲ. ದಯಮಾಡಿ ಅದಕ್ಕೆ ಏನಾದ್ರು ಅವಕಾಶಗಳು ಇದ್ದರೆ ಮುಖ್ಯಾಧಿಕಾರಿಗಳ ಅಧ್ಯಕ್ಷರೇ ಅದಕ್ಕೆ ಅಂತ ಯಾವ್ದಾದ್ರು ಒಂದು ಫಂಡು ಅಂತ ಮಡಗಿ ಏನಾದ್ರು ಮಡಗೋ ಅವಕಾಶಗಳಿದ್ದರೆ ದಯಮಾಡಿ ಮುಂದಾರುವೆ ಅದಕ್ಕೆ ಅಂತ. ಯಾಕೆಂದರೆ 1% 2% ಚೆಸ್ಸು ಅಂತ ಎಲ್ಲಾನು ಮಾಡ್ತಾರವ
ಸೆಸ್ಸು ಅಂತೆಲ್ಲ ಆ ಥರ ಏನಾದ್ರು ಮಡಗೋ ಅವಕಾಶ ಇದ್ರೆ ದಯಮಾಡಿ ಮಾಡಿ. ಯಾಕೆಂದರೆ ರಿಟೈರ್ಡ್ ಆದಮೇಲೆ PF ಯಾವ ಕಟ್ ಆಗ್ತಾರ ಅವ್ಯಾವುದೂ ಮುತ್ತಂಗೆ ಬರಲ್ಲ. ಮುಂದುವರ್ಸಿದ್ರು ಸದಾ ಬರೀ ಸಂಬಳ ಮಾತ್ರ ಕೊಡೋಕ್ಕೆ ಸಾಧ್ಯ 60 ವರ್ಷ ಆಗಿರೋದ್ರಿಂದ ದಯಮಾಡಿ ನಮ್ಮ ಏನೋ ಪರ್ಮನೆಂಟ್ ನೌಕರರಿದ್ದಾರೆ ಅವರು ಸದಾ ನಮ್ಮಾದಿಯಾಗಿ ಏನಾದ್ರು ಅಂತ ಸಂದರ್ಭ ಬಂದರೆ ಎಲ್ಲ ದಿನಗೂಲಿ ನೌಕರರಿಗೆ ನಮ್ಮ ವೈಯಕ್ತಿಕವಾಗಿ ಸಹಾಯ ಮಾಡುವಂಥ ಒಂದು ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಹೇಳ್ತಾ, ಹೆಚ್ಚಿನದಾಗಿ ಎಲ್ಲರೂ ಪಟ್ಟಣದ ಬಗ್ಗೆ ಎಷ್ಟು ಆಸಕ್ತಿ ಹೊಂದಿದ್ದೀರಿ ಅದೇ ರೀತಿ ಪುರಸಭೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ನೌಕರರು ನಿಮ್ಮ ವೈಯಕ್ತಿಕವಾಗಿ ಏನೇ ಸಮಸ್ಯೆ ಅಥವಾ ಭಿನ್ನಾಭಿಪ್ರಾಯ ಇದ್ರೂ ಸದಾ ಅದು ಪುರಸಭೆಯ ಕಾಂಪೌಂಡಿಂದ ಆಚೆಗಿಟ್ಟು ಪುರಸಭೆಗೆ ಬಂದಂಥ ಸಂದರ್ಭದಲ್ಲಿ ಅವ್ರು ಹೇಳದಂತ ಕೆಲಸವನ್ನ ಚಾಚು ತಪ್ಪದೆ ಮಾಡುವಂತ ಬದ್ಧತೆಯನ್ನು ಅವರು ಪ್ರದರ್ಶನ ಮಾಡಿದ್ದಾರೆ. ಅದಕ್ಕೆ ಅವರು ದೇವರು ಅವರನ್ನ ಚೆನ್ನಾಗಿಟ್ಟಿದ್ದಾರೆ. ಹಾಗಾಗಿ ಏನು ಇವತ್ತು ನಮ್ಮ ಮುತ್ತಣ್ಣ ಅವರು ಸೇವೆಯಿಂದ ನಿವೃತ್ತರಾಗ್ತಾ ಇದ್ದಾರೆ. ಅವರಿಗೆ ದಯಾಮಯನಾದ ಭಗವಂತ ಒಳ್ಳೆ ಆರೋಗ್ಯವನ್ನು ಕೊಡ್ಲಿ, ಅವರ ಕುಟುಂಬಕ್ಕೆ ಸಮೃದ್ಧಿಯನ್ನ ನೆಮ್ಮದಿಯನ್ನ ನೀಡಲಿ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿ ಒಂದೆರಡು ವಿಚಾರಗಳನ್ನ ಅನಿಸಿಕೆಗಳನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತನ್ನ ಮುಗಿಸ್ತೀನಿ. ಹಾಗೆ ಇದೀಗ ತಾನೇ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರವೀಂದ್ರ ಬಾಬು ಅವರು ಆಗಮಿಸಿದ್ದಾರೆ. ಅವ್ರಿಗೆ ನಿಮ್ಮ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತನ್ನ ಮುಗಿಸ್ತೀನಿ. ಈಗ ನಮ್ಮ ಬಾಬಣ್ಣವರು ಮಾತಾಡ್ತಾರೆ. ಬಾಬಣ್ಣವರೇ ಸ್ವಲ್ಪ ಮಾತಾಡೋದ್ರಲ್ಲಿ ಇರೋರಲ್ಲಿ ನಮ್ಮ ಶುಭ ದಿನ ಅಂತೀವಿ. ಆದರೆ ಇವತ್ತಿನ ದಿನ ನಮ್ಮ ಪುರಸಭೆಯ ನೌಕರರಾದ ಮುತ್ತೂರವರು ಈ ಒಂದು ಕಚೇರಿಯಿಂದ ನಿರ್ಗಮಿಸುತ್ತಿರುವ ದಿನ ನಿಜಕ್ಕೂ ದುಃಖದ ದಿನ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಯಾಕೆಂದರೆ ಈ ಪುರಸಭೆಯಲ್ಲಿ ತುಂಬಲಾರದಂಥ ನಷ್ಟ. ಮುತ್ತು ಅವರು ನಾಳೆಯಿಂದ ಕೆಲಸಕ್ಕೆ ಹಾಜರಾಗಲಿಲ್ಲ ಅಂದರೆ ಈ ಪಟ್ಟಣದ ಅಭಿವೃದ್ಧಿಗೆ ಮತ್ತು ಪಟ್ಟಣದ ಅಭಿವೃದ್ಧಿಗಿಂತ ಹೆಚ್ಚಾಗಿ ಸ್ವಚ್ಛತೆಗೆ, ಪರಿಸರಕ್ಕೆ ಮತ್ತು ಪ್ರತಿಯೊಂದಕ್ಕೂ ಮುತ್ತುವರ ಅವಶ್ಯಕತೆ ಈ ಪಟ್ಟಣದಲ್ಲಿ ತುಂಬ ಇದೆ. ಯಾಕೆಂದರೆ ಅವರು ಅದ್ರ ಬಗ್ಗೆ ಹೆಚ್ಚಿನ ಜವಾಬ್ದಾರಿ ಕಾಳಜಿ ಹೊತ್ತಿ ಕೆಲಸ ನಿರ್ವಹಿಸ್ತಿದ್ರು. ಆದರೂ ಸದಾ ನಮ್ಮ ಅಧ್ಯಕ್ಷರಲ್ಲಿ ಮತ್ತು ಉಪಾಧ್ಯಕ್ಷರಲ್ಲಿ ಮತ್ತು ನಮ್ಮ ಮುಖ್ಯಾಧಿಕಾರಿಗಳಲ್ಲಿ ಹಾಗೂ ಎಲ್ಲ ಪುರಸಭೆಯ ಸದಸ್ಯರುಗಳ ಒಂದು ನನ್ನ ವೈಯಕ್ತಿಕವಾದ ಒಂದು ಬೇಡಿಕೆ, ಮುತ್ತೂರು ಇವತ್ತು ರಿಟೈರ್ಡ್ ಆದ್ರೂ ಅವ್ರಿಗೆ ಕಾನೂನಲ್ಲಿ ಯಾವುದೇ ಥರದ ತೊಡಕಿದ್ರೂ ಸದಾ ನಾನು ವಿಚಾರಣೆ ಮಾಡಿದ್ದೀನಿ. ಆಗಲೇ ತೊಡಕು ಇದೆ. ಆ ತೊಡಕು ಯಾವ ಮಾರ್ಗದಲ್ಲಾದ್ರೂ ಸರಿ ನಿವಾರಣೆ ಮಾಡಿ ಮುತ್ತೂರವರ ಜಾಗವನ್ನು ಮುತ್ತೂರವರೇ ತುಂಬಿ ಸ್ವಚ್ಛತೆ ಕ್ಯಾರ್ಪೆಟಲ್ಲಿ ಸ್ವಚ್ಛತೆಗೆ ಅಭಿವೃದ್ಧಿಗೆ ಒಂದು ಪುರಸಭೆಯ ಎಲ್ಲ ನಮ್ಮ ಸದಸ್ಯರು ಅಧ್ಯಕ್ಷರು ಒಟ್ಟುಗೂಡಿ, ಯಾಕೆಂದರೆ ಈಗಾಗಲೇ ನೌಕರರ ಸಮಸ್ಯೆ ತುಂಬ ಇದೆ. ಈಗಾಗಲೇ ಟೆಂಡ್ರು ಮುಖೇಣ ದಿಲ್ಗುರಿ ಮುಖೇಣ ಎಲ್ಲರಿಗೂ ತಗೊಂಡಿದ್ದೀವಿ. ಆದರೂ ಸದಾ ನೌಕರರ ಕೊರತೆ ಇದೆ. ಟ್ಯಾಕ್ಟ್ರಿಗಿದ್ರೆ ನೀರು ಬಿಡೋಕ್ಕಿರೋಕ್ಕಿಲ್ಲ, ನೀರು ಬಿಡೋಕ್ಕಿದ್ರೆ ಕ್ಲೀನಿಂಗ್ ಇರಲ್ಲ, ಕ್ಲೀನಿಂಗ್ ಇದ್ರೆ ಸ್ವಚ್ಛತೆ ಇರಲ್ಲ, ಕಸ ಗುಡ್ಸೋಕ್ಕಿರಲ್ಲ, ಹಲವಾರು ಸಮಸ್ಯೆಗಳಿದೆ. ಅದರಿಂದ ಅವ್ರನ್ನ ಯಾವುದೇ ಕಾನೂನು ತೊಡಕಿದ್ರು ಸದಾ ಮುಂದುವರಿಯೋದಕ್ಕೆ ಮಾಡಲಿ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಅಧ್ಯಕ್ಷತೆ ವಹಿಸಿರುವಂಥ ನಮ್ಮ ಪುರಸಭೆ ಅಧ್ಯಕ್ಷರಾದ ಪಂಕಜಕ್ಕನವರೇ, ಉಪಾಧ್ಯಕ್ಷರಾದಂಥ ಸೌಭಾಗ್ಯಕ್ಕನವರೇ, ಹಾಗೂ ಈ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನೌಕರರ ವಿಚಾರದಲ್ಲಿ, ಪುರಸಭೆಯ ಸಿಬ್ಬಂದಿ ವರ್ಗದ ವಿಚಾರದಲ್ಲಿ ಹೆಚ್ಚು ಕಾಳಜಿಯನ್ನು ತಗೋಬೇಕಾದಂಥ, ಮುಂದೇನು ತಗೋಬೇಕು ಅಂತ ಈ ಮೂಲಕ ಹೇಳ್ತಾ ನಮ್ಮ ಮುಖ್ಯಾಧಿಕಾರಿಗಳಾದಂಥ ನಟರಾಜ್ ಸರ್ ಅವರೇ, ಶಿಕ್ಷಣ ಸಂಘಟನೆ ಮಾಡಿ ಹೋರಾಟ ಮಾಡಿ ನಾವು ನಮಗೆ ಹಕ್ಕುಗಳು ಸಿಗ್ಬೇಕು, ಸ್ಥಾನಮಾನ ಸಿಗ್ಬೇಕು, ಅವುಗಳನ್ನ ಪಡ್ಕೋಬೇಕು. ಕೊಡ್ಲಿಲ್ಲ ಕಿತ್ಕೋಬೇಕು. ಆ ಕಿತ್ಕೊಳ್ಳೋಕೆ ಬೇಕಾಗಿರ್ತಕ್ಕಂಥದ್ದೇನು, ನಿಮಗೆ ಶಿಕ್ಷಣ ಬೇಕು. ಹಾಗಾಗಿ ನೀವು ನಿಮ್ಮ ಮಕ್ಕಳನ್ನ ಕಡ್ಡಾಯವಾಗಿ ಶಾಲೆಗೆ ಕಳಿಸ್ಬೇಕು. ನಮ್ಮ ಕಷ್ಟಗಳು, ನಮ್ಮ ನೋವುಗಳು ನೂರಾರು ಇರ್ತವೆ. ಆ ನೋವುಗಳಲ್ಲಿ ನಾವು ನಮ್ಮ ಮಕ್ಕಳನ್ನ ತಳ್ಳಿದ್ರೆ ನಮಗಿಂತ ಕೆಟ್ಟವರು ಯಾರೂ ಇಲ್ಲ. ಆದ್ರಿಂದ ಏನು ನಮ್ಗೆಲ್ಲ ದೇವರು ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರು ಏನು ನಮಗೆ ಸಂದೇಶವನ್ನು ನೀಡಿದ್ದಾರೆ, ಆ ಸಂದೇಶವನ್ನು ನಾವು ಇನ್ನು ಮುಂದಾದ್ರೂ ಪಾಲನೆ ಮಾಡೋದ್ರ ಮೂಲಕ ಒಂದು ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಏನು ನೀವು ಕಷ್ಟಪಡ್ತಾ ಇದ್ದೀರಿ, ನಿಮ್ಮ ಮೂಲಕ ನಿಮ್ಮನ್ನ ನಂಬಿರುವಂತ ಕುಟುಂಬದ ಸದಸ್ಯರು ಕೂಡ ನೀವು ಅಕಾಲಿಕವಾಗಿ ತೀರ್ಕೊಂಡ್ರೆ ಅವರನ್ನು ನಡ್ನೀರಲ್ಲಿ ಕೈ ಬಿಟ್ಟಂಗಾಗುತ್ತೆ. ಆದ್ರಿಂದ ಅವರು ಕೂಡ ನಿಮ್ಮ ರೀತಿ ಒಂದು ಚೆನ್ನಾಗಿ ಜೀವನವನ್ನು ನಡೆಸಬೇಕು ಅನ್ನುವಂಥ ದೂರದೃಷ್ಟಿಯನ್ನ, ದೂರದ ಆಲೋಚನೆಯನ್ನ ಇಟ್ಕೊಂಡು
ನೀವು ಕೆಲಸವನ್ನ ಮಾಡಬೇಕಾಗ್ತದೆ. ನಿಮ್ಮ ಮಕ್ಕಳನ್ನ ಇದೀಗ ತಾನೇ ನಮ್ಮ ಶಾಮಿಯಾನ ತಿಮ್ಮೇಗೌಡರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಕಾರಣವನ್ನ ಕೊಡ್ತಾ ಇಲ್ಲ, ಯಾಕೆಂದ್ರೆ ಎಲ್ಲ ಅಕಾಲಿಕವಾಗಿ ಸಾಯ್ತಾ ಇದ್ದಾರೆ. 60 ವರ್ಷದವರೆಗೆ ಆಗುವವರೆಗೆ ಇರುವಂತ ಮಂದಿಗಳ ಜೀವಿಗಳ ಸಂಖ್ಯೆನೇ ಕಮ್ಮಿ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಪೌರ ಕಾರ್ಮಿಕರ ಕ್ಷೇಮಾಭಿವೃದ್ಧಿಗೆ, ಪೌರ ಕಾರ್ಮಿಕರ ರಕ್ಷಣೆಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಯಾಕೆಂದ್ರೆ ಅಪ್ಪ ಹಾಕದ ಆಲದ ಮರ ಅಂತ ನಾವು ಆಲದ ಮರಕ್ಕೆ ನೇಣಾಕೊಂಡ ಸತ್ರೆ ನಮ್ಮ ಮಕ್ಕಳ ಮರಿ ಕಥೆಯನ್ನು ಮುಂದಿನ ನಮ್ಮ ಮಕ್ಕಳು ಅವ್ರು ಚೆನ್ನಾಗಿರ್ಬೇಕಲ್ವಾ? ನಾವೇನೋ ಕಷ್ಟಪಟ್ಟು ಒದ್ದಾಡ್ದೋ, ಕಸ ಗುಡಿಸ್ದೋ, ಕಕ್ಕಸ್ ಬಾಚ್ದೋ, ಕಸ ತೊಳೆದೋ ಇದೇ ಕೆಲಸ ನಾವು ಮಾಡ್ಕೊಂಡು ಹೋದ್ರೆ ನಮ್ಮ ಮುಂದಿನ ಮಕ್ಕಳ ಪೀಳಿಗೆ ಏನ್ ಮಾಡ್ಬೇಕು? ಇವತ್ತು ಸರ್ಕಾರ ಅದಕ್ಕೆ ಅಂದ್ರೆ ಪೌರ ಕಾರ್ಯಕ್ರಮರ ಮಕ್ಕಳು ಏನಿದ್ದಾರೆ 6ನೇ ತರಗತಿ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಮೊರಾರ್ಜಿ ವಸತಿ ಶಾಲೆ, ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ, ಅಂಬೇಡ್ಕರ್ ಶಾಲೆ, ಏಕಲವ್ಯ ಶಾಲೆ, ನಿಮ್ಗೆ ಯಾವುದೇ ಪರೀಕ್ಷೆ ಇಲ್ಲ. 6ನೇ ತರಗತಿಗೆ ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಸೇರಿಸ್ಬೋದು. ಅಪ್ ಟು ಎಲ್ಲಿವರೆಗೆ ದ್ವಿತೀಯ PUC ವರೆಗೆ ಉಚಿತ ಶಿಕ್ಷಣ, ಯಾವುದೇ ಫೀಸ್ ಕಟ್ಟಂಗಿಲ್ಲ. ಸರ್ಕಾರನೇ ನಿಮ್ಮ ಮಕ್ಕಳಿಗೆ ಎಲ್ಲಾ ರೀತಿ ಒಂದು ಯೂನಿಫಾರ್ಮ್ ಇರ್ಬೋದು, ಬಟ್ಟೆ ಬರೆ ಇರ್ಬೋದು, ಸೋಪು, ಪ್ರತಿಯೊಂದುವೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಲವಾರು ಕಾರ್ಯಕ್ರಮಗಳಿದ್ದಾವೆ. ನಿಮ್ಮ ಆರೋಗ್ಯ ರಕ್ಷಣೆಗೂ ಕೂಡ ಪುರಸಭೆ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಮಾಡಿ ನಿಮಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳಕ್ಕೆ ಬೇಕಾದಂತ ಎಲ್ಲ ಸೌಲಭ್ಯಗಳನ್ನ ಕೊಡ್ತಾ ಇದೆ. ಈಗ ಪುರಸಭೆ ನಮ್ಮ ಪೌರ ಕಾರ್ಮಿಕರಿಗೆ ನಿವೇಶನಗಳನ್ನ ಕೊಡ್ತಕ್ಕಂಥ ಕೆಲಸ ಅರ್ಧಕ್ಕೆ ನಿಂತಿದೆ. ನಾ ತಿಳಿದಾಗೆ ಆ ಒಂದು ಕೆಲಸವನ್ನ ಈಗ ಇರುವಂತ ಅಧ್ಯಕ್ಷರು, ಉಪಾಧ್ಯಕ್ಷರು, ಮುಖ್ಯಾಧಿಕಾರಿಗಳು, ಯಾಕೆಂದ್ರೆ ಸರ್ಕಾರನೇ ಆದೇಶ ಮಾಡ್ತಾ ಇದೆ, ಪೌರ ಕಾರ್ಮಿಕರು ಸ್ವಂತ ಮನೆಯನ್ನ ಹೊಂದಬೇಕು, ಅವರಿಗೆ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸ್ಕೊಡ್ಬೇಕು ಅನ್ನುವಂತ ಕಾನೂನನ್ನ ಮಾಡಿದೆ ಹೊಸದಾಗಿ. ಹಾಗಾಗಿ ಪೌರ ಕಾರ್ಮಿಕರು ಏನು ನೀವು ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಮ ಮಕ್ಕಳನ್ನ ಈ ಕೆಲಸಕ್ಕೆ ತರುವಂತ ಕೆಲಸವನ್ನ ಮಾಡಬಾರ್ದು. ನೀವೇನಿದ್ರು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ತೀರ. ಮೇಸ್ತ್ರಿಯಾಗಿ, ಒಬ್ಬ ಪೌರ ಕಾರ್ಮಿಕನಾಗಿ ಸಾರ್ಥಕವಾದ 35 ವರ್ಷಗಳ ಸೇವೆಯನ್ನು ಸಲ್ಲಿಸಿ, ನಾ ತಿಳಿದಾಗೆ ನಮ್ಮ ಮುತ್ತಣ್ಣ ಅವ್ರ ತಂದೆ ದೊಡ್ಡರಂಗಣ್ಣ ಅವರು ಕೂಡ ಪೌರ ಕಾರ್ಮಿಕರಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ರು. ಕರ್ತವ್ಯವನ್ನ ನಿರ್ವಹಣೆ ಮಾಡ್ತಿದ್ದಾಗಲೇ ಅವರು ಅಕಾಲಿಕವಾಗಿ ತೀರ್ಕೊಳ್ತಾರೆ. ಅಂತ ಒಂದು ಸಂಕಷ್ಟದ ನೋವಿನಲ್ಲಿ, ಜೀವನದಲ್ಲಿ ತಮ್ಮ ಸೇವಾ ಬದುಕನ್ನ, ನನಗೆ 60 ವರ್ಷ ಮುತ್ತಣ್ಣಂಗೆ ಆಯ್ತು ಅಂತ ಹೇಳಿದ್ರೆ ನಂಬಕ್ಕೆ ಆಯ್ತಾ ಇಲ್ಲ. ಈಗ ನನ್ಗೆ 58 ವರ್ಷ ಅಲ್ಲ, ನನ್ಗಿಂತ ಚಿಕ್ಕವರು ಅಂದ್ಕೊಂಡಿದ್ದೀನಿ ನಾನು. ಹಾಗಾಗಿ ಮುತ್ತಣ್ಣ ಅವರು ನಿಜವಾಗ್ಲೂ ಕೂಡ ಒಳ್ಳೆ ಆರೋಗ್ಯವಂತರಾಗಿ, ಆರೋಗ್ಯ ಚೆನ್ನಾಗಿದ್ದಾಗ ನಿವೃತ್ತಿ ಆಗ್ತಕ್ಕಂಥದ್ದು ತುಂಬಾ ಸಂತೋಷದ ವಿಚಾರ. ಇವತ್ತಿನ ಈ ಒಂದು ನಿವೃತ್ತಿಯ ಬೀಳ್ಕೊಡುಗೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತ ನಮ್ಮ ಪುರಸಭೆ ಅಧ್ಯಕ್ಷರಾದ ಪಂಕಜ ಪ್ರಕಾಶ್ ಅವರೇ, ಉಪಾಧ್ಯಕ್ಷರಾದ ಸಹೋದರಿ ಸೌಭಾಗ್ಯ ಉಮೇಶ್ ಅವರೇ, ಮುಖ್ಯಾಧಿಕಾರಿಗಳಾದ ನಟರಾಜ್ ಸರ್ ಅವರೇ, ಹಾಗೆ ಕಚೇರಿ ವ್ಯವಸ್ಥಾಪಕರಾದ ಕಾಂಚನಾ ಮೇಡಮ್ ಅವರೇ, ಶಾರಿ ರೋಜ್ಗಾರ್ ಯೋಜನಾಧಿಕಾರಿಗಳಾದ ಭಾರತಿ ಅವರೇ, ಇದೀಗ ತಾನೇ ತಮ್ಮನ್ನ ಕುರಿತು ಮಾತನಾಡಿದಂತ ಆರೋಗ್ಯ ಪರ್ಯವೇಕ್ಷಕರಾದ ಅಶೋಕ್ ಅವರೇ, ಕಂದಾಯಾಧಿಕಾರಿಗಳಾದ ರವಿಕುಮಾರ್ ಸರ್ ಅವರೇ, ಹಾಗೂ ನಿಮ್ಮೆಲ್ಲರ ಪ್ರೀತಿಯ ಮಂಟೆ ಮಂಜಣ್ಣ. ಮಾತಾಡ್ತಾರ ನೀವು? ನೆಕ್ಸ್ಟ್ ಮಾತಾಡ್ತಿದ್ದೀವಿ. ಮುತ್ತಣ್ಣ ಅಂದ್ರೆ ನಿಜವಾಗ್ಲೂ ಕೂಡ ಹೃದಯ ಶ್ರೀಮಂತಿಕೆ ಇರ್ತಕ್ಕಂಥ ಒಬ್ಬ ಅದ್ಭುತವಾದ ವ್ಯಕ್ತಿ. ಯಾವುದೇ ಕಷ್ಟದ ಕೆಲಸ ಇರಲಿ, ಯಾವುದೇ ಒಂದು ಸ್ವಚ್ಛತಾ ಕೆಲಸ ಇರಲಿ, ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಒಂದು ಆದೇಶ ಮಾಡಿದ್ರೆ ಸಾಕು, ಶಿಸ್ತಿನ ಸಿಪಾಯಿ ರೀತಿಯಲ್ಲಿ ಕೆಲಸವನ್ನ ಮಾಡ್ತಕ್ಕಂಥ ಒಂದು ಎದೆಗಾರಿಕೆಯನ್ನ ತಮ್ಮ ಜೀವನದ ಉದ್ದಕ್ಕೂ ಕೂಡ ಅಳವಡಿಸಿಕೊಂಡು ಬಂದು ಇವತ್ತು 35 ವರ್ಷಗಳ ಸೇವೆಯನ್ನ ಸಲ್ಲಿಸಿ ಪುರಸಭಾ ಕರ್ತವ್ಯದಿಂದ ನಿವೃತ್ತಿ ಆಗ್ತಾ ಇದ್ದಾರೆ. ಈಗಾಗಲೇ ಪುರಸಭಾ ಪೌರ ಕಾರ್ಮಿಕರ ಕೆಲಸ ಅಂತ ಹೇಳಿದ್ರೆ ಕಷ್ಟದ ಕೆಲಸ. ಯಾಕೆಂದ್ರೆ ಸದಾ ನೈರ್ಮಲ್ಯದಲ್ಲಿ, ಅಶುಚಿತ್ವದಲ್ಲಿ ಪಟ್ಟಣದ ಸ್ವಚ್ಛತೆಯನ್ನ ಮಾಡಿ ಪಟ್ಟಣದ ಜನ ಆರೋಗ್ಯವಂತರನ್ನಾಗಿ ಇರೋದನ್ನ ನೋಡ್ಕೊಳ್ಳೋ ಈ ಮೇಸ್ತ್ರಿ ಎಲ್ಲರೂ ಮುಂದೆ ಸಾಮಾನು ಉಟ್ಕೊಂಡು ಇಷ್ಟು ವರ್ಷ ಪಾಪ ಕೆಲಸ ಮಾಡಿದ್ದಾರೆ. ಆದರೂ ಇವತ್ತು ಅವ್ರು ಕೆಲಸದಿಂದ ಇದಾಯ್ತಾರೆ ಅಂತ ತುಂಬ ಬೇಜಾರಾಗ್ತಾ ಇತ್ತು ಅಂತಾರೆ. ಆದ್ರೂ ಕಾನೂನು ಪ್ರಕಾರ ಆಗಲೇಬೇಕಲ್ವಾ. ಆ್ಯಂಡ್ ನಮ್ಮ ಬಾಬು ಸರ್ ಹೇಳ್ದಂಗೆ ಮುಂದೆ ಕೂಡ ಅವರೇ ಮಾಡಲಿ ಅನ್ನೋದು ಮನಸ್ಸಲ್ಲಿ ಎಲ್ಲರಿಗೂ ಇರುತ್ತೆ. ಆ ಥರ ಮಾಡ್ಕೊಂಡು ಹೋಗಿ ಅನ್ನೋದು ಎಲ್ಲರಿಗೂ
ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಹಂತದಲ್ಲಿ ಕೂಡ ಒಂದು 4-5 ಜನಕ್ಕೆ ಬಂತು. ಅದರಲ್ಲಿ ಪಾಪ ಅವ್ರಿಗೂ ಆ ಸೋಂಕಲ್ಲಿ ತೊಡಗ್ಬಿಟ್ಟು ನಮಗೆಲ್ಲ ಚಿಂತೆ ಆಯಿತು. ಏನಪ್ಪ ಹುಷಾರಾಗಿ ಬರ್ತಾರೋ ಇಲ್ವಾ, ಆಲೆ ಏಜ್ ಪರ್ಸನ್ ಬೇರೆ ಹುಡುಗರಾಗಾರೆ ಏನೋ ಇಮ್ಯುನಿಟಿ ಪವರ್ ಇರ್ತದೆ, ಏನೋ ಹುಷಾರಾಗಿ ಬರ್ತಾರೋ ಏನೋ ಅಂತ ನಾವು ಆ ಟೈಮಲ್ಲಿ ಸ್ವಲ್ಪ ಇದು ಮಾಡಿದ್ವಿ. ದೇವ್ರು ದೊಡ್ಡವನು, ಯಾರಿಗೂ ಕೂಡ ಏನೋ ಆಗಲೇ ಹುಷಾರಾಗಿ ವಾಪಸ್ಸಾಗಿ ಬಂದರು. ವಾಪಸ್ಸಾಗಿ ಬಂದರು. ನಂತರ ನಮಗೆ ಏನೇ ಯಾವುದೇ ಟೈಮಲ್ಲಿ ಆಗಿರ್ಬೋದು ಸ್ಪಾನ್ಸರ್ ನೋಡಿ ಬಂದು ನಿಂತು ನಾವು ಇನ್ ಕೇಸ್ ಊರಲ್ಲಿ ಇವಾಗ ಕೂಡ ಫೋನ್ ಮೂಲಕ ಏನಾದ್ರು ಮಾತಾಡಿದ್ರು ಕೂಡ ಸ್ಪಂದಿಸಿ ಕೆಲಸ ಮಾಡುವಂಥದ್ದು. ಆಮೇಲೆ ಎಲ್ಲ ಪೌರ ಕಾರ್ಮಿಕರು ನಾನು ಕಂಡಂಗೆ ಒಂದು 50 ಜನ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾವ್ರೆ ಅಂದರೆ ಆ ಸಂಸ್ಥೆಯಲ್ಲಿ ಈಗ ನಮ್ಮ ಮನೆಯೊಳಗೆ 4-5 ಜನ ಒಂದೇ ತಾಯಿ ಮಕ್ಕಳಿಗೂ ಕೂಡ ಅವರು ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಒಂದು ಸಂಸಾರವನ್ನು ತಗೊಂಡು ಹೋಗೋದು ಕಷ್ಟ ಆಯ್ತದೆ. ಅದರಲ್ಲಿ 40 ಜನ ಪೌರ ಕಾರ್ಮಿಕರು, 10 ಜನ ಡ್ರೈವರ್ಗಳಿದ್ರು ಕೂಡ ಅವ್ರು ಯಾವುದೇ ಥರದ ಭಿನ್ನ ಅಭಿಪ್ರಾಯ ಮಾಡದೆ ಅವ್ರನ್ನ ಇಲ್ಲಿ ತನಕ ತಂದರು. ಅವ್ರಿಗೆ ಒಬ್ಬ ಮನುಷ್ಯನ ಗೌರವ ಏನಕ್ಕೆ ಕೊಡ್ತಾರೆ ಅಂತಂದರೆ, ನಾವು ಮನುಷ್ಯರಾಗಿ ಪ್ರತಿಯೊಬ್ಬರನ್ನು ನೋಡಿದಾಗ ಮತ್ತು ಯಾವುದೇ ಭಿನ್ನವನ್ನು ಅವ್ರು ಮಾಡಲಿಲ್ಲ ಅಂದರೆ ಅವ್ರದ್ದು ನಮಗೆ ಗೌರವವನ್ನು ಕೊಡ್ತಾರೆ. ನಾನು ಕಂಡಂಥ ಇದು ನನ್ನ ಇಷ್ಟು ದಿನದಲ್ಲಿ ಸತ್ಯ. ಆಮೇಲೆ ಏನು ಇನ್ ಕೇಸ್ ಇಲ್ಲ ಅಂದರೂ ಕೂಡ ಕೆಲವೊಂದು ಕಂಪ್ಲೇಂಟ್ಗಳನ್ನ ಅಟೆಂಡ್ ಮಾಡ್ತಿದ್ದಾರೆ. ಮತ್ತು ಕೆಲವೊಂದು ಸಂದರ್ಭದಲ್ಲಿ ಈಗ ನಮಗೆ ಏನೋ ಕೌನ್ಸಿಲರ್ ಅಂದಿರ್ತಾರಿಲ್ಲ, ಅಧ್ಯಕ್ಷ ಬೇರೆಯವರು ಯಾರೋ ಒಬ್ಬರು ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಪಬ್ಲಿಕ್ಕೇ ಆಗಿರ್ಬೋದು ಅಂದಿರ್ತಾರೆ. ನಾವು ಕೆಲವೊಂದು ಸಲ ಅವ್ರಿಗೆ ನಾವು ಯಾಕೆಂದ್ರೆ ಆ ಫ್ರಸ್ಟ್ರೇಷನ್ ತೆಗೆದು ಅವ್ರ ಮೇಲೆ ಹಾಕ್ಬಿಟ್ಟಿರ್ತೀವಿ. ದಯವಿಟ್ಟು ಅದನ್ನ ಏನೋ ಮನಸ್ಸಿಗೆ ಹಾಕೋಬಿಡಿ. ಯಾಕೆಂದರೆ ನಮಗೂ ಆ ಟೈಮಲ್ಲಿ ಹೊಂದಾಡೆ ಇರ್ತದೆ, ಒಂದು ಸಣ್ಣಗೆ ಮಾತಾಡಿರ್ತೀವಿ. ಯಾಕೆಂದರೆ ನಾವು ಈಗ 35 ವರ್ಷ ಒಂದು ಸೇವೆ ಸಲ್ಲಿಸಿದ್ದಾರೆ ಒಂದು ಸಂಸ್ಥೆಯಲ್ಲಿ ಅಂತಂದರೆ ಕಡಿಮೆ ಇರಲ್ಲ. 30-35 ವರ್ಷ ಒಂದು ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅದು ಯಾಕಂದ್ರೆ ಅವ್ರು 35 ವರ್ಷದ ಸೇವೆ ಅಂತಂದರೆ ನಮ್ಗೆ ಏಜೇ ಇದು 35 ವರ್ಷ. ಅಷ್ಟು ದಿನದಿಂದ ಅವ್ರು ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಮುನ್ಸಿಪಾಲ್ಟಿ ವ್ಯಾಪ್ತಿಯಲ್ಲಿ ಎಷ್ಟು ಗೌರವ ಉಳಿಸ್ಕೊಂಡಿದ್ದಾರೆ ಅಂತ ಅದರಲ್ಲೇ ಗೊತ್ತಾಗುತ್ತೆ. ನಮ್ಮಿಂದ ಏನಾದ್ರು ಸಣ್ಣ ಪುಟ್ಟ ಏನಾದ್ರು ನಮ್ಮ ಮಾತಿಂದ ಏನಾದ್ರು ನೋವಾಗಿದ್ದರೆ ಕ್ಷಮಿಸಿ ಅಂತ ಹೇಳ್ತಾ, ಹಾಗೂ ಮುಂದಿನ ದಿನಗಳಲ್ಲಿ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ, ಅವರ ಆರೋಗ್ಯ ಕೊಡಲಿ, ಅವರ ಶ್ರೀಮತಿ, ಅವರ ಮಕ್ಕಳು, ಅವರ ಮೊಮ್ಮಕ್ಕಳ ಜೊತೆಯಲ್ಲಿ ಆರೋಗ್ಯ ಐಶ್ವರ್ಯವನ್ನು ಕೂಡಿ ಇನ್ನೂ ಹೆಚ್ಚಿನ ಬಾಳಿ ಅಂತ ಹೇಳ್ತಾ, ಅವರ ಸೇವೆ ತುರ್ತಾಗಿ ಬಂದರೆ ಯಾವಾಗಲೂ ಸಿದ್ಧವಾಗಿದೆ ಅಂತ ಹೇಳ್ತಾ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನನಗೆ ಎಲ್ಲ ಮೂಲಕ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರಿಗೂ ನಾನು ಮುಗಿಸ್ತಾ ಇದ್ದೇನೆ. ಭಾರತೀಯವರೇ, ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನನ್ನ ನಮಸ್ಕಾರಗಳು. ನನ್ನ ಜೊತೆ 28-30 ವರ್ಷದಿಂದ ಕೆಲಸ ಮಾಡ್ಕೊಂಡ್ಬಂದವ್ರೆ, ಉತ್ತಮವಾದ ಸೇವೆ ಸಲ್ಲಿಸವ್ರೆ. ಇವತ್ತು ರಿಟೈರ್ಡ್ ಆಗಿದ್ದಾರೆ. ಅವ್ರಿಗೆ ಏನೂ ಒಂದೇ ಒಂದು ಒಳ್ಳೆಯದು ಅಂತ ಏನು ಕೊಡೋಕ್ಕಾಯ್ತಲ್ಲ. ನಾವಿವತ್ತು ಪುರಸಭೆಯಲ್ಲಿ ನಾನು ಸತ್ತರು, ಅವ್ರು ಸತ್ತರು, ಯಾರು ಸತ್ತರು, ದಿನಗೂಲಿನ ಒಬ್ಬರಿಗೆ ಒಂದು MS ಹತ್ತಕ್ಕೆ ಸರ್ಕಾರದಿಂದ 1000 ಕೊಡ್ತಾರೆ, ನಾನು 10,000 ಕೊಡಲಿಲ್ಲ. ನನ್ನ ಜೊತೆ ಇದ್ದವ್ರು 3 ಜನ ಸತ್ತೋದ್ರು, ಯಾರು ಏನು ಕೊಟ್ಟಿಲ್ಲ. ಅದೊಂದು ದುಃಖ ಇದೆ. ದಯವಿಟ್ಟು ಅವ್ರಿಗೆ ಏನಾದ್ರು ಸಹಾಯ ಮಾಡೋದಾದ್ರೆ ಮಾಡಿ. ನಾನು ಕೇಳ್ಕೊಳ್ಳೋದಿಷ್ಟೇ, ಮುಂದಿನ ಅವ್ರ ಜೀವನ ಸುಖವಾಗಿರಲಿ, ಅವ್ರ ಹೆಂಡತಿ ಮಕ್ಕಳು ಚೆನ್ನಾಗಿ ಬದುಕಲಿ. ಮುತ್ತೂರವರು ಸುಮಾರು 35 ವರ್ಷಗಳ ಕಾಲ ಸತತವಾಗಿ ಪೌರ ಕಾರ್ಮಿಕರಾಗಿ ಈ ಪುರಸಭೆಯಲ್ಲಿ ಕೆಲಸ ನಿರ್ವಹಿಸಿದ್ದಾರೆ. ಯಾವುದೇ ಪರಿಸ್ಥಿತಿಯಲ್ಲೂ ಎಂತ ಮುತ್ತೂರವರಿಗೆ ಮತ್ತು ಕುಟುಂಬದವರಿಗೆ ಭಗವಂತ ಆಯುಷು ಆರೋಗ್ಯನ ಕೊಟ್ಟು ಕಾಪಾಡಿ ಅಂತ 12 ಮಾತು ಮುಗಿಸ್ತಾರೆ.